ಸರಗೂರು ಪಟ್ಟಣದ ಜಯಚಾಮರಾಜೇಂದ್ರ ಕ್ರೀಡಾಂಗಣದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವೇದಿಕೆಯಲ್ಲಿ ಆಯೋಜಿಸಿದ್ದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕವಿಯಿತ್ರಿ ಡಾಕ್ಟರ್ ಟಿಸಿ ಪೂರ್ಣಿಮಾ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರಗೂರು ಕನ್ನಡ ಭಾಗದ ಅತಿ ಪ್ರಾಚೀನ ಪ್ರದೇಶಗಳಲ್ಲಿ ಒಂದಾಗಿದೆ. ಇತಿಹಾಸದಲ್ಲಿ ಪೊನ್ನಾಡು ಎಂದು ಉಲ್ಲೇಖವಾಗಿದೆ. ಅಂದರೆ ಹೊನ್ನಿನ ನಾಡು ಎಂಬುದು ಇದರ ಅರ್ಥವಾಗಿದೆ. ಇಲ್ಲಿ ಚಿನ್ನ ಮತ್ತು ಪಚ್ಚೆ ಹೇರಳವಾಗಿತ್ತು ಎಂದು ಹೇಳಿದರು. ನಂತರ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಸರಗೂರು 2018ರಲ್ಲಿ ತಾಲೂಕು ಘೋಷಣೆಯಾದ ಬಳಿಕ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದೆ. ಯುವಕರು ಹೆಚ್ಚಾಗಿ ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಮಾಡಬೇಕೆಂದು ಹೇಳಿದರು. ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ವೈಡಿ ರಾಜಣ್ಣ ಮಾತನಾಡಿ, ಪಟ್ಟಣದ ಪ್ರಮುಖ ರಸ್ತೆಗಳು, ವೃತ್ತಗಳಿಗೆ ಕನ್ನಡಕ್ಕಾಗಿ ದುಡಿದ ಮಹನೀಯರ ಹೆಸರುಗಳನ್ನು ನಾಮಕರಣ ಮಾಡುವ ಮೂಲಕ ಸ್ಮರಿಸುವ ಕೆಲಸ ಮಾಡಬೇಕೆಂದು ಅಭಿಪ್ರಾಯಪಟ್ಟರು. ಶಿಕ್ಷಕ ಬಸಾಪುರ ಶಿವಕುಮಾರ ಅವರು ರಚಿಸಿರುವ ಅಪೂರ್ವ ಕವನ ಸಂಕಲನ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಲೋಕಸಭಾ ಸದಸ್ಯ ಸುನಿಲ್ ಬೋಸ್, ತಾಲೂಕು ಕಸಪಾ ಅಧ್ಯಕ್ಷ ಎಂ ಕೆಂಡಗಣ್ಣಸ್ವಾಮಿ, ಜಿಲ್ಲಾ ಕಸಪಾ ಅಧ್ಯಕ್ಷ ಮಡ್ಡಿಗೆರೆ ಗೋಪಾಲ್, ದಡದಹಳ್ಳಿ ಗುರುಮಲ್ಲೇಶ್ವರ ಮಠದ ಷಡಕ್ಷರಿ ಸ್ವಾಮಿ, ಮಾಜಿ ಸಚಿವ ಎಂ ಶಿವಣ್ಣ, ಚಂದ್ರಶೇಖರ್, ಮಹಿಳಾ ಘಟಕದ ಅಧ್ಯಕ್ಷೆ ರತ್ನ ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ಇಷ್ಟೊಂದು ಯಶಸ್ವಿಯಾಗಕ್ಕೆ ಮೂಲ ಕಾರಣ ನಮ್ಮ ತಾಲೂಕಿನ ಕನ್ನಡ ಪ್ರಮೋದ್ ಅವರು ಅಂತ ಸಂದರ್ಭದಲ್ಲಿ ಬಹಳ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 6-5 ಸಮ್ಮೇಳನವನ್ನು ಶಾಸಕನಾದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದ ಅಂತರಸಂತೆ, ಅಂಪಾಪುರ, ಸರಗೂರು, ಕೋಟೆ 5 ಸಮ್ಮೇಳನವನ್ನು ಆ ಭಾಗದಲ್ಲಿ ನಾವು ಮಾಡಿದೋ. 5 ವರ್ಷಗಳ ಸತತವಾಗಿ ಕೋವಿಡ್ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಸಮ್ಮೇಳನವನ್ನು ನಾವು ಮಾಡಿದ್ದೀವಿ. ಹಿಂದೆ ತಂದೆಯವರು ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಸಮ್ಮೇಳನ 2 ಸಮ್ಮೇಳನವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಭಾಗದ ಮತ್ತೊಬ್ಬರು ಮಾಜಿ ಸಂಸದರು, ನನ್ನ ರಾಷ್ಟ್ರೀಯ ಗುರುಗಳಾದ ಧ್ರುವಣ್ಣ ಸಾಹೇಬರನ್ನು ಕೂಡ ಈ ಸಂದರ್ಭ ನಾನು ಸ್ಮರಿಸಕ್ಕೆ ಇಷ್ಟಪಡ್ತೀನಿ. ಅವರಿದ್ದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಧ್ರುವಣ್ಣ ಸಾಹೇಬರು ಕೂಡ ಭಾಗವಹಿಸಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ನನಗೆ ಇಲ್ಲಿ ನೋಡಿದ ಮಟ್ಟಿಗೆ ಹೆಚ್ಚಿನ ರೀತಿ ಇಲ್ಲಿ ಭಾಗವಹಿಸ್ತಕ್ಕಂಥದ್ದು ಸಮ್ಮೇಳನದಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಈ ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸ್ತಾರೆ. ಅದರಿಂದ ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಮತ್ತು ಇಲ್ಲಿ ಸಮ್ಮೇಳನದ ಅಧ್ಯಕ್ಷರಿಗೆ ಮತ್ತು ಇಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಸದಸ್ಯರಿಗೆ ನಾನು ಸದಸ್ಯರು ಮನವಿ ಮಾಡಿದ್ದೇನೆ. 18 ವರ್ಷದಿಂದ 30 ವರ್ಷದ ಒಳಪಟ್ಟಂತೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಅಟ್ಲೀಸ್ಟ್ 500 ಜನಕ್ಕೆ ನೀವು ಸಮ್ಮೇಳನದ ಸದಸ್ಯರಾಗಿ ಮಾಡಿದ್ರೆ ಈಗ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ದಿನದಲ್ಲಿ ಒಂದು ಅರ್ಥ ಬರ್ತದೆ ಅಂತ ಕೂಡ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ತಾವು ಹಿರಿಯರು ಭಾಗವಹಿಸ್ತೀರಿ, ಇದರಲ್ಲಿ ಕಿರಿಯರು ಭಾಗವಹಿಸೋದು ಸ್ವಲ್ಪ ಕಡಿಮೆ. ಎಲ್ಲೋ ಒಂದು ಕಡೆ ಯುವಕರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸೋದು ಎಲ್ಲೋ ಒಂದು ಕಡೆ ಕಣ್ಣು ಮರೆ ಆಗ್ತದೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂಥ ಭಾವನೆ. ಯುವಕರಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ನಾವು ಇಟ್ಕೋಬೇಕಾಗ್ತದೆ. ಇವತ್ತು ಎಲ್ಲ ಕಡೆಯೂ ಕೂಡ ಸಂಘಟನೆಗಳಿದೆ. ಜೈ ಕರ್ನಾಟಕ ಇರ್ಬೋದು, ಕನ್ನಡ ರಕ್ಷಣಾ ವೇದಿಕೆ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳಿದೆ. ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಹಳಷ್ಟು ಜನ ಹಿರಿಯರು ಈ ಒಂದು ಸಮ್ಮೇಳನಕ್ಕೆ ಬರ್ತಾರೆ, ಸಾಹಿತ್ಯರು ಬರ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಒಂದೊಂದು ತಾಲೂಕು ಅಧ್ಯಕ್ಷರಿಗೆ ಯಾರನ್ನ ನೀವು ಘೋಷಣೆ ಮಾಡ್ತೀರಿ, ಅವರು ಆ ಒಂದು ವರ್ಷದಲ್ಲಿ ಒಂದು 500 ಜನನ ಒಂದು ಸಮ್ಮೇಳನಕ್ಕೆ ಸದಸ್ಯರಾಗಿ ಸೇರ್ಪಡೆ ಮಾಡಿದ್ರೆ ಇದಕ್ಕೆ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ದೇವರಕೋಟೆ ತಾಲೂಕಿನ ತಿಪ್ಪಿನಿಂದ ಹೊರಬಂದು ವನ ಜಲಸಿರಿ ಸೊಬಗಿನಿಂದ ಆವೃತಗೊಂಡಿರುವ ಸರಗೂರು ತಾಲೂಕು ಕಳೆದ 6 ವರ್ಷಗಳಿಂದ ನೂತನ ತಾಲೂಕು ಕೇಂದ್ರವಾಗಿ ರೂಪುಗೊಂಡಿದೆ. ರಮ್ಯ ಮನೋಹರ ಬೆಟ್ಟ ಗುಡ್ಡ ತಾಣಗಳ ವನ ಸೌಂದರ್ಯದಿಂದ, ಜಲಸಿರಿಯ ಪ್ರಾಕೃತಿಕ ಸೌಂದರ್ಯದಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ನಗರವನ್ನು ಬಿಟ್ಟರೆ ಗ್ರಾಮಾಂತರ ಪ್ರದೇಶದ ಜಿಲ್ಲೆಯ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥ ಒಂದು ಪ್ರಮುಖ ಪ್ರವಾಸಿ ತಾಣ ನಮ್ಮ ಸರಗೂರು ತಾಲೂಕು ಅನ್ನುವಂಥದ್ದು ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ನನ್ನಂಥವರಿಗೆ, ಒಬ್ಬ ಸಾಹಿತಿಗೆ, ಸರಗೂರು ತಾಲೂಕಿನ ತಕ್ಷಣ ನನಗೆ 2 ದೈವ ಸನ್ನಿಧಿಗಳು ನೆನಪಾಗ್ತವೆ. ಒಂದು ತಾಯಿ ಚಿಕ್ಕಮ್ಮ ದೇವಿ ತಾಯಿಯ ದೈವ ಸನ್ನಿಧಿಯ ನೆಲವೀಡು, ಮತ್ತೊಂದು ಮಹದೇಶ್ವರ ಸನ್ನಿಧಿಯ ಬೇಲಕುಪ್ಪೆಯ ಪುಣ್ಯಭೂಮಿ. ಬಂಧುಗಳೇ, ಚಿಕ್ಕದೇವಮ್ಮನ ಬೆಟ್ಟ, ಬೇಲಕುಪ್ಪೆ ಮಹದೇಶ್ವರ ದೇವಾಲಯ ಸರಗೂರು ತಾಲೂಕಿಗೆ ಹೆಚ್ಚಿನ ಪ್ರವಾಸಿಗರು ಕ್ಷೇತ್ರಕ್ಕೆ ಭೇಟಿ ನೀಡುವ ಮೂಲಕ ತಾಲೂಕಿನ ಶ್ರೇಷ್ಠ ದೈವ ಸನ್ನಿಧಿಗಳು ಎಂತಿರುವಂಥದ್ದು. ಕನ್ನಡದ ಪ್ರಾಚೀನತೆ ಮತ್ತು ಶ್ರೇಷ್ಠತೆಯನ್ನು ದಾಖಲಿಸಿರುವುದು ಕನ್ನಡಿಗರು ಈ ನೆಲದಲ್ಲಿ ಹೆಮ್ಮೆ ಪಡಬೇಕೆಂಬ ವಿಷಯ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ
ಅತ್ಯಂತ ಮಹತ್ವದ ಶಾಸನ ನಮ್ಮ ಸರಗೂರು ತಾಲೂಕಿನ ಕೆ ಬೇತೂರು ಗ್ರಾಮದಲ್ಲಿ ದೊರಕಿರುವಂಥ ಮಹಾಸತಿ ದೇಕಬ್ಬೆ ಮಾಸ್ತಿಕಲ್ಲು ಶಾಸನ ತಾಲೂಕಿಗೆ ಮಾತ್ರ ಅಲ್ಲ, ಗಮನಿಸಿ, ಕರ್ನಾಟಕದಲ್ಲಿಯೇ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನ ವಿಶೇಷವಾದಂಥ ಮನ್ನಣೆಯನ್ನು ಪಡ್ಕೊಂಡಿರುವಂಥ ಕೆ ಬೇತೂರಿನ ಈ ಮಹಾಸತಿ ದೇಕಬ್ಬೆ ಮಾಸ್ತಿಕಲ್ಲು ಶಾಸನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಯಾರಾದರೂ ಓದುವವರಿದ್ರೆ ಕೆ ಬೇತೂರಿನ ಈ ಶಾಸನವನ್ನ ಬಿಟ್ಟು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಹತ್ವ ಶಾಸನ ಈ ತಾಲೂಕಿನಲ್ಲಿರುವಂಥದ್ದು. ನಾವೆಲ್ಲ ತಾಲೂಕಿನ ಕನ್ನಡಿಗರು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ನಾನು ಒಂದು ಶಬ್ದವನ್ನು ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಇದೊಂದು ಐತಿಹಾಸಿಕ ಮಹತ್ವವುಳ್ಳಂತಹ ಸಮಾರಂಭ ಅಂತ. ಯಾಕೆಂದ್ರೆ ಸರಗೂರು ಅನ್ನುವಂತಹ ಒಂದು ಪ್ರದೇಶ ಏನಿದೆ, ಇತ್ತೀಚೆಗಷ್ಟೇ ಒಂದು ತಾಲೂಕಾಗಿ ರೂಪುಗೊಂಡು ಅದರ ಮೊಟ್ಟ ಮೊದಲ ಕನ್ನಡದ ಮಹಾ ಸಮ್ಮೇಳನವನ್ನ ಇಲ್ಲಿ ಮಾಡ್ತಾ ಇದ್ದೀರ. ಎರಡು ಕಾರಣಗಳಿಗಾಗಿ ಇದೊಂದು ಐತಿಹಾಸಿಕ ವಿಷಯ ಅಂತ ನನಗನ್ಸುತ್ತೆ. ಒಂದು, ನಮ್ಮ ಈ ಗಡಿ ಪ್ರದೇಶದಲ್ಲಿ ಇಂತಹ ಒಂದು ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಧ್ವಜವನ್ನ, ಕನ್ನಡದ ಬಾವುಟವನ್ನ ಮುಗಿದೆತ್ತರಕ್ಕೆ ಏರಿಸಿ ನಿಂತ್ಕೊಂಡಿರುವಂಥದ್ದಕ್ಕಾಗಿ ಮೊದಲನೇದಾಗಿ ಇದಕ್ಕೊಂದು ಇತಿಹಾಸ ನಿರ್ಮಾಣ ಆಗಿದೆ ಇವಾಗ. ಮತ್ತೊಂದು ಐತಿಹಾಸಿಕ ಮಹತ್ವವನ್ನ ಈ ವೇದಿಕೆಯಲ್ಲಿ ಹೇಳಿಕೊಳ್ಳೋದು ತುಂಬಾ ಸೂಕ್ತ, ಸಮರ್ಪಕ ಅಂತ ಅನಿಸಿ ಹೇಳ್ತೇನೆ. ನಮ್ಮ ಹೆಗ್ಗಡದೇವನ ಕೋಟೆಯ ಈ ಸರಗೂರು ಭಾಗ ಏನಿದೆ, ನಮ್ಮ ಕನ್ನಡ ನಾಡಿನ ಅತಿ ಪ್ರಾಚೀನ ಪ್ರದೇಶಗಳಲ್ಲಿ ಒಂದಾಗಿತ್ತು ಅಥವಾ ಇದೇ ಮೊದಲಾಗಿತ್ತು. ಇದರ ಮೂಲತಃ ಹೆಸರು ಈ ಪ್ರದೇಶಕ್ಕೂ ಹೊನ್ನಾಡು ಅಂತ ಇತ್ತು. ಬಹಳಷ್ಟು ಜನಕ್ಕೆ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಪ್ರದೇಶದ ಹೆಸರು ಮೂಲತಃ ಹೊನ್ನಾಡು, ಅಂದರೆ ಹೊನ್ನಿನ ನಾಡು, ಹೊನ್ನಾಡು ಅಂತ. ಆ ಅರ್ಥ ಬರೋದಕ್ಕೆ ಕೂಡ ಕಾರಣ ಏನು ಅಂದರೆ, ಈ ಪ್ರದೇಶದಲ್ಲಿ ಚಿನ್ನ ಮತ್ತು ಪಚ್ಚೆ ಹೇರಳವಾಗಿ ಸಿಗ್ತಾ ಇತ್ತು. ಆಗ ದಕ್ಷಿಣ ಆಫ್ರಿಕಾದ ಜೊತೆ ನಮ್ಮ ವ್ಯಾವಹಾರಿಕ ಸಂಬಂಧಗಳು ಕುದುರಿದವು. ಹೇಗೆಂದರೆ, ಪಕ್ಕದಲ್ಲೇ ಇರುವಂತಹ ಕೇರಳದ ಪಕ್ಕದಲ್ಲಿರುವಂತಹ ನಮ್ಮ ಬಂದರು ಪ್ರದೇಶದಲ್ಲಿ, ಕರಾವಳಿ ಬಂದರುಗಳಿಗೆ ದಕ್ಷಿಣ ಆಫ್ರಿಕಾದಿಂದ ರೋಮನ್ ವ್ಯಾಪಾರಿಗಳು ಬಂದು ಇಲ್ಲಿ ವ್ಯಾಪಾರವನ್ನು ನಡೆಸ್ತಾ ಇದ್ದಂತಹ ಒಂದು ಐತಿಹಾಸಿಕ ಪ್ರದೇಶ ಇದೆ. ಇಲ್ಲಿ ಕನ್ನಡದ ಧ್ವಜವನ್ನು ಎತ್ತಿ ಹಿಡಿದಿರೋದು ನಿಜವಾಗ್ಲೂ ಐತಿಹಾಸಿಕದಲ್ಲೂ ಐತಿಹಾಸಿಕ ಸಂದರ್ಭ ಅಂತ ನಾನು ಪರಿಭಾವಿಸ್ಕೊಳ್ತಾ ಇದ್ದೇನೆ. ಎಲ್ಲಿ ನಮ್ಮ ಭಾರತದ ಗಡಿ